ಶ್ರೀ ಆಂಜನೇಯ ಸ್ವಾಮಿಯ ಶಕ್ತಿ ಆವೃತವಾಗಿರೋ ಲಿಂಗದಾಕೃತಿಯ ಈ ಮೂರ್ತಿ ಕಲ್ಲಿನದ್ದಲ್ಲ, ಬದಲಿಗೆ ಇದು ಒಂದು ಮರದ ತುಂಡು, ಮತ್ತಿ ಮರದ ತುಂಡು. ಇದರಿಂದ ಪವಾಡಗಳು, ಚಮತ್ಕಾರಗಳು ನಡೆಯುತ್ತಿವೆ. ಗಾಳಿಯ ಪ್ರೇತಾತ್ಮಗಳ ತೊಂದರೆಗಳು ಇಲ್ಲಿ ಸುಲಭವಾಗಿ ಪರಿಹಾರವಾಗುತ್ತವೆ. ಈ ಮತ್ತಿ ಮರದ ತುಂಡಿನ ಪಕ್ಕದಲ್ಲೇ ಸ್ಥಾಪಿಸಲಾಗಿದೆ ಆಂಜನೇಯ ಸ್ವಾಮಿಯ ಒಂದು ಕಲ್ಲಿನ ವಿಗ್ರಹ. ಇಲ್ಲಿ ಭಕ್ತಿಯಿಂದ ಬೇಡಿದರೆ ಎಂತಹ ಕೆಲಸ ಬೇಕಾದ್ರೂ ಆಗುತ್ತೆ ಅನ್ನೋ ನಂಬಿಕೆಯ ಮಾತು. ಇಂತಹ ಮಾತುಗಳಿಗೆ ತಕ್ಕಂತೆ ನಡೆಯುತ್ತಿರೋ ಪವಾಡಗಳು. ಮೊದಲಿಗೆ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ನೀರಿನ ಸಮಸ್ಯೆ ಅತಿಯಾಗಿ ಕಾಡುತ್ತಿತ್ತು. ನೀರು ಬೇಕೆಂದರೆ ಬೆಟ್ಟವನ್ನು ಇಳಿದು ಗ್ರಾಮದಿಂದ ನೀರನ್ನು ತರಬೇಕಾಗಿತ್ತು. ಅಂತಹ ಸಮಯದಲ್ಲಿ ಬೆಟ್ಟದ ಮೇಲೆ ನೀರನ್ನು ಕರುಣಿಸುವಂತೆ ಈ ಸ್ವಾಮಿಯನ್ನು ಬೇಡಿದರು ಇಲ್ಲಿನ ಅರ್ಚಕರಾದ ಕೃಷ್ಣಮೂರ್ತಿ ಹಾಗೂ ಕೆಲವು ಭಕ್ತರು. ಅಂತಹ ಬೇಡಿಕೆಯನ್ನು ಇಲ್ಲಿನ ಹನುಮನ ಶಕ್ತಿ ಈಡೇರಿಸದೇ ಇರಲಿಲ್ಲ. ಈ ಬೆಟ್ಟದ ಮೇಲಿನ ಒಂದು ಸ್ಥಳದಲ್ಲಿ ನೀರಿಗಾಗಿ ಒಂದು ಕಡೆ ಅಗೆದರಷ್ಟೇ ನೀರು ಯಥೇಚ್ಛವಾಗಿ ಸಿಕ್ಕಿತು. ಹಾಗೆ ಸಿಕ್ಕಿದಂತಹ ನೀರು ಎಂದಿಗೂ ಬತ್ತದಂತಾಯಿತು. ಇದೀಗ ಈ ನೀರನ್ನು ಔಷಧದಂತೆ ಉಪಯೋಗಿಸಲಾಗುತ್ತಿದೆ. ಈ ನೀರಿನಿಂದ ನಾನಾ ರೀತಿಯ ಕಾಯಿಲೆಗಳು ಮಾಯವಾದ ಬಹಳಷ್ಟು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ನಮಗೆ ಸಿಗುತ್ತವೆ. ಭಗವಂತನ ಒಂದು ಮಹಿಮೆ, ಅವನ ಒಂದು ಪವಾಡ ಅಂತ ಹೇಳ್ಬಲ್ಲ ಸರ್. ಅಷ್ಟೇ. ನೀರು ಮಾಡಿ 11 ವರ್ಷ ಆಗಿದೆ. 11 ವರ್ಷದಿಂದ ನೀರು ಆಗಿದೆ, ಕಂಟಿನ್ಯೂಸ್ ಆಗಿ ಇರುತ್ತೆ. ಬತ್ತೆ ಇಲ್ಲ. ಕಾಯಿಲೆಗೆಲ್ಲ ಬಹಳಷ್ಟು ಜನ ನಮ್ಮ ಇಲ್ಲಿ ಯಾತ್ರಿಕರು ಬಂದವರೆಲ್ಲ ಈ ಬಾಟ್ಲಿಗಳಲ್ಲಿ, ಉದಾಹರಣೆ ನಮ್ಮ ಪ್ರವೀಣ್ ಸಾರಸ ಅವರು ತುಂಬಾ ನೀರುಗಳೆಲ್ಲ ತಗೊಂಡು ಹೋಗ್ತಾ ಇರ್ತಾರೆ ಬಾಟ್ಲಿಗಳಲ್ಲಿ. ಈ ನೀರಿನಲ್ಲಿನ ಶಕ್ತಿಯನ್ನು ಪರೀಕ್ಷೆ ನಡೆಸಲು ನಾವು ಈ ನೀರನ್ನು ಬೆಂಗಳೂರಿಗೆ ತಂದೆವು. ಹಾಗೆ ತಂದ ನೀರನ್ನು ಪ್ರವೀಣ್ರ ಬಳಿಯಲ್ಲಿ ಕೆಲಸ ಮಾಡುತ್ತಿರೋ, ಪ್ರೇತದ ತೊಂದರೆಯಿಂದ ಬಳಲುತ್ತಿರೋ ಶ್ರೀನಿವಾಸ್ ಅವರಿಗೆ ಕೊಡಲು ಯತ್ನಿಸಿದೆವು. ನೀರು ಬೇಡವಾ? ಕುಡಿತೀರಾ? ಕುಡಿತೀನ ಯಾಕೋ ಏನಾಗ್ತದೆ? ಅದು ಇಟ್ಕೊಂಡು ವ್ಯವಸ್ಥೆ ಆಗ್ತದೆ. ಈಗ ಈ ನೀರನ್ನ ಶ್ರೀನಿವಾಸ್ ಬಹಳಷ್ಟು ಹಿಂಸೆಯನ್ನು ಅನುಭವಿಸಿದ. ಯಾವುದೇ ಕಾರಣಕ್ಕೂ ಈ ನೀರನ್ನು ಈತ ಕುಡಿಯಲೇ ಇಲ್ಲ. ಇದನ್ನು ದೂರ ತೆಗೆದುಕೊಂಡು ಹೋಗೆಂದು ಆಗ್ರಹಪಡಿಸಲು ನಿಂತ. ಗೋವಿನ ಕಲ್ಲು ಆಂಜನೇಯ ಸ್ವಾಮಿಯ ಶಕ್ತಿಯನ್ನು ನಾವು ಈ ನೀರಿನ ಮೂಲಕ ಕಣ್ಣಾರೆ ನೋಡುವಂತಾಯಿತು. ಇಲ್ಲಿನ ನಿಯಮಗಳನ್ನು ಉಲ್ಲಂಘಿಸಿದರೆ
ತೊಂದರೆ ತಪ್ಪಿದ್ದಲ್ಲ. ಹಾಗೆ ನಿಯಮಗಳನ್ನು ಪಾಲಿಸದೆ ಇಲ್ಲಿಗೆ ಬಂದರೆ ಜೇನು ನೊಣಗಳು ಆಕ್ರಮಿಸುವುದು ಕಡಾಖಂಡಿತ. ಇಲ್ಲಿನ ಮತ್ತೊಂದು ವಿಸ್ಮಯಕಾರಿ ಸಂಗತಿ ಏನೆಂದರೆ, ಈ ಸನ್ನಿಧಾನಕ್ಕೆ ಬರುವ ಯಾರ ಮೇಲೂ ಇದುವರೆವಿಗೆ ಕಾಡು ಪ್ರಾಣಿಗಳು ಆಕ್ರಮಣ ನಡೆಸಿಲ್ಲವಂತೆ. ಈ ಗೋವಿನ ಕಲ್ಲು ಬೆಟ್ಟದಲ್ಲಿ ಗುಹೆಯೊಂದು ಇದೆಯಂತೆ. ಅದಕ್ಕೆ ಗಾರೆ ಗುಹೆ ಎಂದು ಕರೆಯಲಾಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಇಲ್ಲಿನ ಗುಹೆಗಳಿಂದ ಮಂಗಳ ವಾದ್ಯಗಳು ಕೇಳಿ ಬರುತ್ತವಂತೆ. ಪ್ರಾಣಿ ಇರಲ್ಲ ಸರ್, ಅದು ಉದ್ದ ಇದೆ, ಗವಿ ಒಳಗಡೆ ಅಂತಾರೆ ಕತ್ಲೆ. ಅದೊಮ್ಮೆ ಕೆಬ್ರೆ ಗ್ರಾಮ ನಿವಾಸಿ ಶಂಬಣ್ಣನವರು ತಮ್ಮ ಜಾನುವಾರುಗಳನ್ನು ಗುಹೆಯ ಬಳಿಗೆ ಹೊಡೆದುಕೊಂಡು ಹೋದರಂತೆ. ಹಾಗೆ ಗುಹೆಯ ಬಳಿಗೆ ಹೋದ ಶಂಬಣ್ಣ ಕುತೂಹಲದೊಂದಿಗೆ ಗುಹೆಯೊಳಗೆ ಪ್ರವೇಶ ಮಾಡಿದರಂತೆ. ಅಂತಹ ಸಮಯದಲ್ಲಿ ಇವರಿಗೆ ಒಂದು ವಿಶೇಷವಾದಂತಹ ವಿಗ್ರಹ ಸಿಕ್ಕಿತು. ಶಂಬಣ್ಣನವರು ಈ ವಿಗ್ರಹವನ್ನು ಮನೆಗೆ ತೆಗೆದುಕೊಂಡು ಹೋದರು. ಹಾಗೆ ವಿಗ್ರಹವನ್ನು ಮನೆಗೆ ತೆಗೆದುಕೊಂಡು ಹೋದಾಗಿನಿಂದ ಇವರಿಗೆ ಆರಂಭವಾದವು. ವಿಚಿತ್ರವಾದಂತಹ ಕಾಯಿಲೆಗಳು ಇವರನ್ನು, ಇವರ ಜಾನುವಾರುಗಳನ್ನು ಕಾಡಲು ಆರಂಭವಾದವು. ಜೊತೆಗೆ ಕೋತಿಗಳು ಕನಸಿನಲ್ಲಿ ಬಂದು ಹಿಂಸೆ ನೀಡಲು ಆರಂಭಿಸಿದವು. ತದನಂತರ ಭವಿಷ್ಯದಿಂದ ತಿಳಿದಂತಹ ಸಂಗತಿ ಏನೆಂದರೆ, ಸಿಕ್ಕಿದ ವಿಗ್ರಹವನ್ನು ದೇವಸ್ಥಾನಕ್ಕೆ ಹಿಂದಿರುಗಿಸುವುದು. ಹಾಗೆ ಈ ವಿಗ್ರಹವನ್ನು ದೇವಸ್ಥಾನಕ್ಕೆ ಹಿಂದಿರುಗಿಸಿದ ನಂತರ ಎಲ್ಲ ಸಮಸ್ಯೆಗಳು ಪರಿಹಾರವಾದವು. ಇಂತಹ ಸಂಗತಿಗಳನ್ನು ಕಳೆ ಹಾಕಿದ ನಾವು ಗುಹೆಯಲ್ಲಿನ ವಿಶೇಷತೆಯನ್ನು ಪ್ರತ್ಯಕ್ಷವಾಗಿ ನೋಡಲು ಗುಹೆಯತ್ತ ಪಯಣ ಬೆಳೆಸಿದೆವು. ಗುಹೆಯೊಳಗೆ ಹೋಗುತ್ತಾ ಹೋಗಲಾರದಂತಹ ಕಿರಿದಾದ ಜಾಗದಲ್ಲೂ ನುಗ್ಗಿ ಮುಂದಾದಾಗ ಎದುರಾದ ಮುಳ್ಳಂದಿಗಳು, ಅವುಗಳ ವಿಚಿತ್ರವಾದಂತಹ ಶಬ್ದ, ಮತ್ತಷ್ಟು ಒಳಗೆ ಹೋಗಲು ಗಾಳಿಯ ತೊಂದರೆ, ಬಹಳಷ್ಟು ಕಿರಿದಾದ ಜಾಗ. ಆಚೆ ಬಂದು ಬಿಟ್ಟೆವು. ಬೆಟ್ಟದ ಮೇಲಿಂದ ಹಲವು ಆನೆಗಳ ದರ್ಶನ. ಅಸಲಿಗೆ ಇಲ್ಲಿನ ಐತಿಹ್ಯವಾದ್ರೂ ಏನು? ಹಲವು 100 ವರ್ಷಗಳ ಹಿಂದೆ ಇಲ್ಲಿಗೆ ಜಾನುವಾರುಗಳನ್ನು ಮೇಯಿಸಿಕೊಂಡು ಬರುತ್ತಿದ್ದ ಜನರಿಗೆ ಒಂದು ವಿಚಿತ್ರವಾದಂತಹ ಅನುಭವ ಆಯಿತಂತೆ. ಆ ಅನುಭವವೇನೆಂದರೆ, ಕೆಲವು ಹಸುಗಳು ಇದ್ದಕ್ಕಿದ್ದಂತೆ ಹಾಲು ಕೊಡುವುದನ್ನೇ ನಿಲ್ಲಿಸಿಬಿಟ್ಟವು. ಅಂತಹ ಸಂದರ್ಭದಲ್ಲಿ ಜಾನುವಾರುಗಳ ಮಾಲೀಕ ಹಸುಗಳನ್ನು ಮೇಯಿಸುವವರನ್ನು ತರಾಟೆಗೆ ತೆಗೆದುಕೊಂಡ. ಏನೇ ಮಾಡಿದರೂ ಕೆಲವು ಹಸುಗಳು ಹಾಲನ್ನು ಕೊಡಲೇ ಇಲ್ಲ. ಅಂತಹ ಸಮಯದಲ್ಲಿ ಇದರ ಪರೀಕ್ಷೆ ನಡೆಸಲು ಮುಂದಾದ ಹಸುಗಳ ಮಾಲೀಕ, ಆಗ ಆತನಿಗೆ ಒಂದು ವಿಶೇಷವಾದಂತಹ ಸಂಗತಿಯ ದರ್ಶನವಾಯಿತು. ಅದೇನೆಂದರೆ, ಇದೇ ಸ್ಥಳದಲ್ಲಿ ಇದ್ದ ಒಂದು ಮತ್ತಿ ಮರದ ಬುಡದಲ್ಲಿ ಬಾಲ ಹನುಮ ಹಸುಗಳಿಂದ ಹಾಲು ಕುಡಿಯುವುದು. ಕೆಲ ನಿಮಿಷಗಳ ನಂತರ ಬಾಲ ಹನುಮ ಅದೃಶ್ಯರಾದರು. ಆಗ ಇಲ್ಲೇ ಇದ್ದ ಮತ್ತಿ ಮರವನ್ನು ಕಡಿದು
ಅದರ ಒಂದು ತುಂಡನ್ನು ಬಾಲಹನುಮ ಹಾಲು ಕುಡಿಯುತ್ತಿದ್ದ ಸ್ಥಳದಲ್ಲಿ ಇಟ್ಟು ಹಸುಗಳ ಮಾಲೀಕ ಪೂಜಿಸಲು ನಿಂತ, ಹಾಲೆರೆಯಲು ನಿಂತ. ಹಾಗೆ ಇಲ್ಲಿ ಪ್ರತಿಷ್ಠಾಪನೆಗೊಂಡಿತು ಆಂಜನೇಯ ಸ್ವಾಮಿಯ ಶಕ್ತಿ. ಅಂತಹ ಶಕ್ತಿ ಇಂದಿಗೂ ಚಿರಂಜೀವಿ. ಅಂದಿನಿಂದ ಇಂದಿನವರೆವಿಗೂ ಇಲ್ಲಿ ಪೂಜೆ ನಿಂತಿಲ್ಲ, ಪವಾಡಗಳು ಚಮತ್ಕಾರಗಳು ನಿಂತಿಲ್ಲ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿರೋ ಕೋಡಿಹಳ್ಳಿ ಹೋಬಳಿಯ ವ್ಯಾಪ್ತಿಯಲ್ಲಿ ಬರೋ ಕೆಬ್ರೆ ಗ್ರಾಮದ ಬಳಿಯಲ್ಲಿ ಇರುವಂತಹ ಗೋವಿನಕಲ್ಲು ಬೆಟ್ಟದ ಆಂಜನೇಯ ಸ್ವಾಮಿಯ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ನಡೆಯದ ಪವಾಡಗಳಿಲ್ಲ, ನಡೆಯದ ಚಮತ್ಕಾರಗಳಿಲ್ಲ. ಆಂಜನೇಯ ಸ್ವಾಮಿಯ ಚಮತ್ಕಾರದಿಂದ ಉದ್ಭವಗೊಂಡಿರೋ ನೀರು ಔಷಧದಂತೆ ಕೆಲಸ ಮಾಡುತ್ತೆ. ಇಂತಹ ಮಾತುಗಳಿಗೆ ಪೂರಕವಾಗಿ ನಮಗೆ ಇಲ್ಲಿ ಬಹಳಷ್ಟು ಜೀವಂತ ಸಾಕ್ಷಿಗಳು, ಉದಾಹರಣೆಗಳು ಸಿಗ್ತವೆ. ಇಂತಹ ಹಲವು ಸಂಗತಿಗಳ ನಡುವೆ ಇಷ್ಟೆಲ್ಲ ಚಮತ್ಕಾರಗಳು ಗೋವಿನಕಲ್ಲು ಬೆಟ್ಟದಲ್ಲಿ ನಡೀತವ ಎಂಬ ಹಲವು ಪ್ರಶ್ನೆಗಳು ನಮ್ಮನ್ನ ಕಾಡ್ತವೆ. ಹಾಗೆ ನಮ್ಮನ್ನ ಕಾಡುವ ಪ್ರಶ್ನೆಗಳಿಗೂ ಇಲ್ಲಿ ನಮಗೆ ಉತ್ತರ ಸಿಕ್ಕಿದ ನಂತರ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹರಕೆ ಕೊಡುವೆ ಆಂಜನೇಯ, ಹರಸು ನನ್ನ ತಂದೆ, ಹರಸು ನನ್ನ ತಂದೆ. ನುಡಿಸು ಕೊಡುವೆ ಹನುಮರಾಯ, ನಡೆಸು ನನ್ನ ಮುಂದೆ, ನಡೆಸು ನನ್ನ ಮುಂದೆ. ಹರಕೆ ಕೊಡುವೆ ಆಂಜನೇಯ, ಹರಸು ನನ್ನ ತಂದೆ. ನುಡಿಸು ಕೊಡುವೆ ಹನುಮರಾಯ, ನಡೆಸು ನನ್ನ ಮುಂದೆ. ಗೋವಿನ ಕಲ್ಲಯ್ಯ, ಗೋವಿನ ಕಲ್ಲಯ್ಯ, ಗೋವಿನ ಕಲ್ಲಯ್ಯ, ಗೋವಿನ ಕಲ್ಲಯ್ಯ. ಗೋವಿಂದು ಬಂದವರ ಕಾಲದಯ್ಯ. ಹರಕೆ ಕೊಡುವೆ, ಹರಕೆ ಕೊಡುವೆ ಆಂಜನೇಯ, ಹರಸು ನನ್ನ ತಂದೆ, ನಡೆಸು ನನ್ನ ಮುಂದೆ. ಅರಿಯ ಹಳ್ಳದಲ್ಲಿ ನಿನ್ನ ಸೇವೆ ಮಾಡುವೆ, ಬರುವ 4 ಜನರಿಗನ್ನ ದಾನ ಮಾಡುವೆ. ಅರಿಯ ಹಳ್ಳದಲ್ಲಿ ನಿನ್ನ ಸೇವೆ ಮಾಡುವೆ, ಬರುವ 4 ಜನರಿಗನ್ನ ದಾನ ಮಾಡುವೆ. ನೀನು ಕೊಡುವ ಕಂದನಿಗೆ ನಿನ್ನ ಹೆಸರಿಡುವೆ, ನೀನು ಕೊಡುವ ಕಂದನಿಗೆ ನಿನ್ನ ಹೆಸರಿಡುವೆ. ನಿನ್ನ ಬೆಟ್ಟಕ್ಕೆ ಬಂದು ಮೊದಲ ಮುಡಿಯನ್ನು ಕೊಡು,